ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನಮಸ್ಕಾರ ಬೈಕ್ ಟ್ಯಾಕ್ಸಿ ಚಾಲಕ ಮಿತ್ರರಿಗೆ. ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಸುಮಾರು ಜನ ನೋಡಿರ್ತೀರ, ಗೊತ್ತಿರುತ್ತೆ ಆಲ್ರೆಡಿ. ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಅಂದರೆ ಕೇಂದ್ರ ಸರ್ಕಾರ ಆಲ್ರೆಡಿ ನಿತಿನ್ ಗಡ್ಕರಿ ಅವ್ರಿಗೊಂದು ಧನ್ಯವಾದ ಹೇಳಬೇಕು. ಮೋಟ್ರ್ ವೆಹಿಕಲ್ ಆ್ಯಕ್ಟ್ನ ಕ್ಯಾರೇಜ್ನ ಅದನ್ನು ಪಾಸ್ ಮಾಡಿ ನಿನ್ನೆ ಆರ್ಡ್ರ್ ಇದಾಗಿದೆ. ಸೊ ಇನ್ಮೇಲೆ ವೈಟ್ ಬೋರ್ಡು ಆ ಥರ ಏನಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ವಹಿಸಿದೆ, ನೀವು ಅದನ್ನು ಇದು ಮಾಡಿ ಅಂತ. ಅದನ್ನು ಸುಮಾರು ಜನ ಅದರಲ್ಲಿ ಏನು ಅಂತ ಇದ್ರಿ. ಅಗ್ರಿಗೇಟ್ರ್ ಅವ್ರಿಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ನಾವು 6 ತಿಂಗಳಿಂದೆ ನಮ್ಮ ಗ್ರೂಪಲ್ಲಿ ಏನು ಡಿಸ್ಕಷನ್ ಮಾಡ್ತಾಯಿದ್ರಿ, ಕರ್ನಾಟಕ ರಾಜ್ಯದ ಯಾರೇ ಬೈಕ್ ಟ್ಯಾಕ್ಸಿ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದಿಂದ ಕರ್ನಾಟಕದಲ್ಲೇ DL ಡ್ರೈವಿಂಗ್ ಲೈಸೆನ್ಸ್ ತೊಗೋಬೇಕು, ಪೊಲೀಸ್ ವೆರಿಫಿಕೇಷನ್. ಇದು ತುಂಬ ಜನಕ್ಕೆ ನಾನು ಹೇಳ್ತಾ ಇದ್ದೆ, ಯಾಕೆ ಕಡ್ಡಾಯ, ದಯವಿಟ್ಟು ಇನ್ಮೇಲೆ ಅದನ್ನು ಒಂಚೂರು ಎಲ್ಲರೂ ಮಂದಲಿಕ್ಕಳಿ. ನಮ್ಮ ಸೇಫ್ಟಿ, ಕಸ್ಟಮರ್ ಸೇಫ್ಟಿ ಇಬ್ಬರಿಗೋಸ್ಕರನೂ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯವಾಗಿರುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತು ಕೋರ್ಟಲ್ಲೂ ಒಬ್ಬರು ಮೇಡಮ್ ಲೇಡೀಸ್ ಪರಾಗ ಅದನ್ನೇ ವಾದ ಮಾಡಿದ್ದಾರೆ. ಸೊ ಮುಂದಿನ ದಿನಗಳು ಇದೆಲ್ಲರಿಗೂ ಇದಾಗುತ್ತೆ. ಇದು ವಿಷಯ ಮುಂದಟ್ಟಿಕೊಂಡು ಎಲ್ಲರೂ ಅದ್ರ ಬಗ್ಗೆ ಗಮನ ಹರಿಸಿ. ಸೊ ಸಾಕಷ್ಟು ಸಬ್ಸೆಕ್ಷನ್ 364 ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಅಗ್ರಿಗೇಟರ್ ಅವ್ರಿಗೆ ಕೊಡೋ ಅಂಥ ಎಲ್ಲ ಚಾನ್ಸಸ್ ಇದೆ. ಸೊ ನೋಡೋಣ, ಇನ್ನೂ 2 ಕೇಸ್ ಇದರಲ್ಲಿ. ತಾಳ್ಮೆಯಿಂದಾರಿ ಯಾರು ದಯವಿಟ್ಟು ರೈಡ್ ಈ ಟೈಮಲ್ಲಿ ಎಷ್ಟು ಎಲ್ಲರೂ ಸ್ವಲ್ಪ ತೊಂದರೆ ಆಯಿತು. ಆಲ್ರೆಡಿ 15-16 ದಿವಸದಿಂದ ಮನೇಲಿದ್ದೀರಿ. ಕೆಲವರು ಗಮನಕ್ಕೆ ಬಂದಿದೆ, ಕೆಲವರು ಬೇಕು ಅಂತಲೇ ಇದೆಲ್ಲ ಪಾರ್ಸಲ್ ಬುಕ್ ಮಾಡಿ ವಿಡಿಯೋ ಮಾಡೋದು ಅದೆಲ್ಲ ಇದು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಅಂಥದಕ್ಕೆ ಅವಕಾಶ ಕೊಡೋಕ್ಕೆ ಹೋಗ್ಬಿಡಿ. ಒಗ್ಗಟ್ಟಾಗಿರೋಣ. ಮುಂದೆ ಇದು ನಮ್ಮ ಇವತ್ತು ಆ ಒಂದು 80% ಭಾಗ ನಮ್ಗೆ ಆಲ್ಮೋಸ್ಟ್ ಇವಾಗ ಕೇಂದ್ರ ಸರ್ಕಾರದಿಂದ ಬಂದಿದೆ. ಇನ್ನು ನಮ್ಮ 20% ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಇನ್ನೂ ಪರವಾಗಿಲ್ಲ ಮನವಿ ಮಾಡೋಣ. ಅವ್ರ ಕೇಳೋರ್ಗೂ ಅವ್ರ ಕಿವಿ ಮುಟ್ಟೋವರೆಗೂ ಮನವಿ ಕೊಡ್ತಾ ಇರೋಣ. ಅವರು ತಿರಸ್ಕಾರ ಮಾಡ್ತಾಯಿದ್ರು ಪರವಾಗಿಲ್ಲ, ಇನ್ನೂ ಒಂದು ಸತಿ ನಾಳೆ ಇನ್ನೂ ಒಂದು ಸತಿ ಮನವಿ ಕೊಡೋಣ. ಸೊ ಈ ಮನವಿಗೆ ಅವ್ರಿಗೆ ಸ್ವೀಕರಿಸ್ತಾರಂತ. ಇಷ್ಟಾದಮೇಲೆ ಮನವಿ ಸ್ವೀಕರಿಸಿ ನಮಗೆ ಕರ್ನಾಟಕದಲ್ಲಿ ನಮಗೊಂದು ಒಳ್ಳೆ, ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿಲ್ಲ, ನನಗೂ ಮೋಸ್ಟ್ಲಿ 90% ಅನ್ಕೋತೀನಿ. ಈ ಸ್ಟಾರ್ಟಪ್ ಬಂದಾಗ ಬೆಂಗಳೂರಲ್ಲೇ ಆ್ಯಕ್ಚುಲಿ ಫಸ್ಟ್ ಇದಾಗಿರೋದು, ಆಮೇಲೆ ಬೇರೆ ಕಡೆ ಸ್ಪ್ರೆಡ್ ಆಗಿರೋದು. ಬೇರೆ ಎಲ್ಲ ಕಡೆ ಐತೆ, ಇವತ್ತು ಬೆಂಗಳೂರಲ್ಲಿಲ್ಲ. ಸೊ ಎಲ್ಲ ಚಾಲಕರಿಗೆ ಹೇಳಿದೆ, ಧೈರ್ಯ ಕೇಳಬೇಡಿ, ಮುಂದೆ ನಮ್ಗೆ ಒಳ್ಳೆ ಜಾಗ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಒಗ್ಗಟ್ಟಾಗಿರೋಣ, ಹೋರಾಡೋಣ. ಒಂದು ಸ್ವಲ್ಪ ದಿನ ಎಲ್ರಿಗೂ ಸಮಸ್ಯೆ ಇದೆ. ಸೊ ಈ ಸಮಸ್ಯೆನ ಆದಷ್ಟು ಪರಿಹಾರಯುತವಾಗಿ, ನ್ಯಾಯಯುತವಾಗಿ ಏನೇ ಮಾಡಿದ್ರು ನ್ಯಾಯವನ್ನು ನಾವು ಫಸ್ಟಿಂದ ಡೇ 1 ಹೇಳ್ತಾಯಿರಿ, ಏನೇ ಮಾಡಿದ್ರು ನ್ಯಾಯವಾಗಿ ಲೀಗಲಾಗಿ ಮಾಡ್ಕೊಳ್ಳೋಣ ಅಂತ. ಸೊ ಇನ್ನು ಸ್ವಲ್ಪ ದಿವಸದಲ್ಲೇ ನಮಗೆ ಲೀಗಲಾಗೇ ಪರ್ಮಿಷನ್ ಸಿಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ನೋಡೋಣ, ಕೋರ್ಟ್ ಇನ್ನೂ 2 ದಿವಸ 4ನೇ ತಾರೀಕು ಇದಾಗಿದೆ. ಸೊ ಆ ಕೋರ್ಟ್ ತೀರ್ಪು ಬರೋವರೆಗೂ ನಾವು ತಾಳ್ಮೆಯಿಂದ ಇರೋಣ. ಆ ತಾಳ್ಮೆಗೆ ಸರ್, ಯಾಕಂದರೆ ನಾವು ಫಸ್ಟ್ ಹೇಳಿದೆ, ಹೈಕೋರ್ಟ್ ಇದಕ್ಕೆ ನಾವು ಗೌರವ ಕೊಡಬೇಕು. ಆ ಗೌರವ ಕೊಟ್ಟು ಎಲ್ಲರೂ ಸುಮಾರು ಜನ ಇದ್ದೀರಾ. ಹಾಗೆ ಕೆಲವರು ಈ ಔಟ್ ಸ್ಟೇಷನ್ ಇದರಲ್ಲಿ ಅಲ್ಲಿ ಗೊತ್ತಿಲ್ದಿರ ಆ ಥರ ಇದು ಮಾಡ್ತಾಯಿದ್ದಾರೆ. ಸೊ ಅವ್ರು ಯಾರು ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ದಯವಿಟ್ಟು ಅಂಥವ್ರು ತಿಳಿಸಿ ಹೇಳಿ. ಹೈಕೋರ್ಟ್ಗೆ ಕಾನೂನಿಗಿಂತ ಈ ದೇಶದಲ್ಲಿ ಯಾರೂ ದೊಡ್ಡವರಲ್ಲ. ಕಾನೂನು ಎಲ್ರಿಗೂ ಗೌರವ ಕೊಡಬೇಕು. ಕಾನೂನು ಮೀರಿ ಯಾರು ಮಾಡೋ ಅಂಥ ಸ್ಥಿತಿಯಲ್ಲಿ ಬೇಡ. ಸೊ ಒಳ್ಳೆಯ ದಿನ ಬರುತ್ತೆ ನಮಗೆ. ಬೈಕ್ ಟ್ಯಾಕ್ಸಿ ಒಳ್ಳೆ ಇದಾಗುತ್ತೆ. ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಎಷ್ಟೋ ಕುಟುಂಬಗಳು ತೊಂದರೆಯಲ್ಲಿದ್ದಾರೆ, ಗೊತ್ತು ನಮಗೂ. ಹಾಗಾಗಿ ಎಲ್ರಿಗೂ ಒಳ್ಳೆಯ ದಿನ ಬರುತ್ತೆ. ಸೊ ಬೈಕ್ ಟ್ಯಾಕ್ಸಿ ಇದು ಮಾಡೋಣ. ಒಂದು ಇಷ್ಟದಲ್ಲೇ ಮತ್ತೆ ಸರ್ಕಾರಕ್ಕೆ ಇನ್ನೊಂದು ಸತಿ ಮನವಿ ಕೊಡ್ತೀರಿ, ಒಂದು ಫ್ರೀಡಮ್ ಪಾರ್ಕ್ ಮತ್ತೆ ಸೇರೋಣ ಅನ್ನೋದು. ನೋಡೋಣ, ನಾಳೆ ಕಮಿಷನರ್ ಅವ್ರಿಗೂ ಹೋಗಿ ಭೇಟಿ ಮಾಡ್ತೀರಿ. ಇದೊಂದು ಸತಿ ಮೋಸ್ಟ್ಲಿ 4 ಸತಿ ಆಗಿದೆ, ಇದು 5ನೇ ಸತಿ ಪ್ರಯತ್ನ ಪಡೋಣ. 5ನೇ ಸತಿ ಸಕ್ಸಸ್ ಆದರೆ ಎಲ್ಲರೂ ಒಂದು ಕಡೆ ಸೇರಿ ಸರ್ಕಾರಕ್ಕೊಂದು ಪ್ರತಿಭಟನೆ ಅಂತ ಹೇಳೋದು ಬೇಡ, ಸರ್ಕಾರಕ್ಕೆ ಮನವಿ ಕೊಡೋಣ ಆದಷ್ಟು. ಯಾಕಂದರೆ ಇದು ಕೇಂದ್ರ ಸರ್ಕಾರಕ್ಕೂ ಆದಾಯ ಇದೆ, ರಾಜ್ಯ ಸರ್ಕಾರಕ್ಕೂ ಆದಾಯ ಇದೆ. GST ಇದ್ರ ಮೇಲೆ ಹೋಗ್ತಾ ಇರೋದ್ರಿಂದ. ಇನ್ನು ನಮ್ಮ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಸುಮಾರು ಜನ ಅದನ್ನು ಕಾಪಿ ಹಾಕಿದ್ದೀನಿ, ದಯವಿಟ್ಟು ಎಲ್ಲರೂ ಈ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ, ದಯವಿಟ್ಟು ಎಲ್ಲರೂ ಓದ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಮಗೂ ತೀರಾ ಜಾಸ್ತಿ ಇದು ಮಾಡೋದು ಬೇಡ ತೀರಾ. ಯಾಕಂದರೆ ಹೊಸ ಅಗ್ರಿಗೇಟರ್ ಇದ್ರ ಪ್ರಕಾರ ಕಂಪಲ್ಸರಿ, ನಾನು ಅವತ್ತಿನಿಂದ ಹೇಳ್ತಾ ಇದ್ದೆ, 2 ಹೆಲ್ಮೆಟ್ ಹಾಕ್ಕೋಬೇಕು. ಲೇಡಿ ಕಸ್ಟಮರು ಕಂಪ್ಲೇಂಟ್ ಆಗಿದ್ರೆ ಪರ್ಮನೆಂಟ್ ID ಬ್ಲಾಕ್ ಆಗುತ್ತೆ. ಆ ಥರ ಎಲ್ಲ ಹೊಸ ರೂಲ್ಸಲ್ಲೆಲ್ಲ ಕೆಲವೊಂದು 60% ಓದಿದೆ ನಾನು. ಇವಾಗ ಇನ್ನೂ 40% ಓದಿಲ್ಲ, ಕೆಲವೊಂದು ಸೆಕ್ಷನ್ಸ್ಗಳಲ್ಲಿ ಇನ್ನೂ ಓದಿಲ್ಲ. ಸೊ ಎಲ್ರಿಗೂ ಒಂದು ಒಳ್ಳೆಯ ದಿನ ಬರುತ್ತೆ, ಹುಷಾರಾಗಿರಿ. ಮತ್ತೆ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ. ಸೊ ಎಲ್ಲರೂ ತಾಳ್ಮೆಯಿಂದ ಕಾಯ್ದು ಒಂದು ಒಳ್ಳೆಯ ದಿನ, ಸ್ವಲ್ಪ ಜಾಸ್ತಿ ದಿನ ಏನಿಲ್ಲ, ಒಂದು ಸ್ವಲ್ಪ ನ್ಯಾಯಾಲಯ ತೀರ್ಪು ಬಂದ ತಕ್ಷಣ ನಮ್ಮ ಪರ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಎಲ್ರಿಗೂ ಮನವಿ ಮಾಡ್ಕೊಳ್ತಾ
ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೈ ಟ್ಯಾಕ್ಸಿ.